ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಪಾತ್ರಗಳ ಮೂಲಕ ಹೆಸರುವಾಸಿಯಾಗಿರುವಂತಹ ನಟಿ ಯಮುನಾ ಅವರು ಇವತ್ತು ನಮ್ಮ ಆಫ್ಟರ್ ಲಾಂಗ್ ಟೈಮ್ ವಿಸ್ತಾರ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಸೊ ಅವರ ಸಿನಿಮಾ ಜರ್ನಿ ಆಗಿರ್ಬೋದು, ಧಾರಾವಾಹಿ ಜರ್ನಿ ಆಗಿರ್ಬೋದು, ಹೇಗಿದೆ ಅಂತ ಕೇಳೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಇವತ್ತು ತುಂಬ ಖುಷಿ ಸಂಗತಿ, ಇಲ್ಲಿ ನಮ್ಮ ರಾಜಾಜಿನಗರಲ್ಲಿ ದ ಮೀನಾಕ್ಷಿ ಕಾಫಿ ಬಾರ್ ಅಂತ ನಮ್ಮ ಕನ್ನಡಿಗರೇ ಆದಂಥ ಸುನಿಲ್ ಆಚಾರ್ಯ, ನಮ್ಮ ಪ್ರೊಡ್ಯೂಸರ್ ಕೂಡ, ಅವರು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಅದು ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊತೀನಿ. ತುಂಬ ಜೋರಾಗಿ ತೆರೆದಿದ್ದಾರೆ ಮತ್ತು ಊಟ ಕೂಡ ಅಮೇಝಿಂಗ್. ನಮ್ಮ ದಕ್ಷಿಣ ಭಾರತದ ರುಚಿಯಾದ ಅಡುಗೆ ಸಖತ್ತಾಗಿದೆ. ಸೊ ಸಮಯ ಸಿಕ್ಕವರು ದಯವಿಟ್ಟು ಬಂದು ಇಲ್ಲಿ ಟೇಸ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಎರಡೂ ಕಡೆನೂ ಬ್ಯುಸಿ ಆಗಿದ್ದೀರಾ. ಹೇಗೆ ನಡೀತಿದೆ ನಿಮ್ಮ ಸಿನಿಮಾ ಜರ್ನಿ ಮತ್ತು ಕಿರುತೆರೆ ಜರ್ನಿ? ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಇವಾಗ ನನ್ನ ದೇವರು ಅಂತ ಕಲರ್ಸಲ್ಲಿ ಒಂದು ಹೊಸ ಧಾರಾವಾಹಿ ಮಾಡ್ತಾ ಇದ್ದೀನಿ, ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನಲ್ಲಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ವಿಭಿನ್ನವಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದು ನನಗೆ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಇಂಡಸ್ಟ್ರಿ ಬಗ್ಗೆ ನನಗೆ ಏನು ಖುಷಿ ಆಗುತ್ತೆ ಅಂದರೆ, ನನ್ನನ್ನು ಬ್ರ್ಯಾಂಡ್ ಮಾಡಿಲ್ಲ, ಈ ಕ್ಯಾರೆಕ್ಟ್ರಿಗೆ ಯಮುನಾ ಅವ್ರು ಬರಬೇಕು ಅಂತ. ಪೊಲೀಸ್ ಆಫೀಸರಿಂದ ಹಿಡಿದು, ನೆಗೆಟಿವಿಂದ ಹಿಡಿದು, ಪಾಸಿಟಿವಿಂದ ಹಿಡಿದು, ಹಳ್ಳಿಯವಳಿಂದ ಹಿಡಿದು, ಸ್ಲಮ್ಮಿಂದ ಹಿಡಿದು ಎಲ್ಲ ಥರದ ಪಾತ್ರಗಳನ್ನೂ ನನಗೆ ನಮ್ಮ ಇಂಡಸ್ಟ್ರಿ ಕೊಟ್ಟಿದೆ. ಹಾಗಾಗಿ ಐ ಆಮ್ ಎಂಜಾಯಿಂಗ್ ತುಂಬ. ಈ ಜರ್ನಿ ಏನಿದೆ ಅದನ್ನು ನಾನು ಸಂತೋಷವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದೀರ ನೀವು. ಸೊ ಇಷ್ಟು ದಿನ ನಮ್ಮ ದರ್ಶನ್ ಅವರು ವಿಚಾರಕ್ಕೆ ಬಂದರೆ, ಕಾಕಿ ತೊಟ್ಟು ಆನ್ ಸ್ಕ್ರೀನಲ್ಲಿ ಕದರನ್ನು ತೋರಿಸ್ತಿದ್ದಂಥವ್ರು ಇವಾಗ ಕಂಬಿ ಹಿಂದೆ ಆರೋಪಿ ಸ್ಥಾನದಲ್ಲಿದ್ದಾರೆ. ಸೊ ದರ್ಶನ್ ಅವರ ಇನ್ಸಿಡೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್, ಆರೋಪಿ ಸ್ಥಾನದಲ್ಲಿದ್ದಾರೆ. ಆ ಸ್ಥಾನದಲ್ಲಿ ಯಾರು ಬೇಕಾದರೂ ಇರಬಹುದು. ಆರೋಪಿ ಸ್ಥಾನಕ್ಕೆ ಒಂದು 50-60 ಜನನೂ ಹೋಗಿ ಬಂದಿದ್ದಾರೆ. ನ್ಯಾಯಾಂಗ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಹಗಲು ರಾತ್ರಿ ಅನ್ನ ನೀರು ಬಿಟ್ಟು ಕೆಲಸ ಮಾಡ್ತಾರೆ ಅಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಆ್ಯಂಡ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದೆ, ಅದೇ ತಜ್ಞರವರು. ಆ್ಯಂಡ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಆಮೇಲೆ ನ್ಯಾಯಾಂಗ ಇದೆ, ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಕೆಲಸದ ಬಗ್ಗೆ ಮಾತಾಡುವಷ್ಟು ನಾಲೆಜ್ ನನಗೆ ಖಂಡಿತವಾಗಿಯೂ ಇಲ್ಲ. ನಾವೇನಿದ್ರೂ ಅವ್ರ ತೀರ್ಪು ಬಂದಾಗ ಏನು ಅಂತ ಕಾಯ್ತಾ ಇರೋವಂಥ ಸಾಮಾನ್ಯ ಪ್ರಜೆಗಳು. ಸೊ ಅದು ಬರೋವರೆಗೂ ನನಗೆ ಏನೂ ಹೇಳೋಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗೆಲ್ಲ ನಾನು ನಂಬಿರೋದೇನು ಊಹಾಪೋಹಗಳಷ್ಟೇ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ದರ್ಶನ್ ಸರ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದು ಅರ್ಧ ಗಂಟೆಗೆ ಏನೇನೇನೇನೇನೇನೇನೋ ನ್ಯೂಸ್ಗಳು ಬಂತು. ಅದೇನಾಗುತ್ತೆ ಅಂದರೆ, ಕೆಲಸ ಮಾಡೋರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮೆಡಿಕಲ್ ಅಥವಾ ನಮ್ಮ ಪ್ರಜೆಗಳಾಗಿರ್ಬೋದು, ಎಲ್ಲರೂ ಒಂಥರ ಅಡ್ಡದಾರಿ ಕರ್ಕೊಂಡು ಹೋಗೋ ಅನ್ನೋದು ನನ್ನ ಅಭಿಪ್ರಾಯ. ಸುಮ್ಮನೆ ಆಗ್ಬಿಡ್ಬೇಕು. ಯಾವುದಾದ್ರೂ ಒಂದು ಕೇಸಲ್ಲಿ ಈ ಥರ ವಿಚಾರಣೆ ನಡೀತಾ ಇದೆ ಅಂತಂದರೆ ಅದು ಮುಗಿದು ತೀರ್ ಬರೋವರೆಗೂ ಹೋಲ್ಡ್ ಆನ್, ಅವರಿಗೆ ಗೌರವ ಕೊಡಿ, ಡಿಪಾರ್ಟ್ಮೆಂಟ್ಗಳಿಗೆ ಗೌರವ ಕೊಡಿ. ಅವ್ರ ಕೆಲಸ ಅವ್ರು ಮುಗಿಸಿದ್ಮೇಲೆ ನಾವು ಮಾತಾಡೋಣ. ಅದು ನನ್ನ ಅನಿಸಿಕೆ. ತಾರಕ್ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರಿ. ಸೊ ತಾಯಿ ಪಾರ್ಕ್ ಎಲ್ಲ ಸೊ ಇತ್ತೀಚೆಗೆ ಹೇಳ್ತಾ ಇದ್ರಿ. ಸೊ ಹೇಗಿತ್ತು ಆ ಅನುಭವ ಎಲ್ಲ ಅಂತ? ನಾನು ಅದನ್ನೇ ಏನು ಹೇಳ್ತೀನಿ ಅಂದರೆ, ತಾರಕ್ ಸಿನಿಮಾ ಮಾಡೋವರೆಗೂ ದರ್ಶನ್ ಸರ್ ಒಬ್ಬರು ಆ್ಯಕ್ಟರ್ ಅಷ್ಟೇ. ನನಗೆ ಅವ್ರ ಮೇಲೆ ಇನ್ನು ವಿಶ್ವಾಸ ಆಗಲಿ ಅಥವಾ ತುಂಬ ಪ್ರೀತಿ ಆಗಲಿ ಅಂಥದ್ದೇನೂ ಇರಲಿಲ್ಲ. ಅಂದರೆ ಅವರೊಬ್ಬರು ಆ್ಯಕ್ಟರು, ಒಳ್ಳೆ ಆ್ಯಕ್ಟರು, ನಮ್ಮ ಕನ್ನಡದ ಒಂದು ನಟ. ಆ್ಯಂಡ್ ಇಷ್ಟೆಲ್ಲ ಒಂದು ಜನರ ಪ್ರೀತಿ ಗೆದ್ದಿರೋ ಅಂಥ ವ್ಯಕ್ತಿ ಅನ್ನೋದು ಒಂದು ಅಷ್ಟೇ. ತಾರಕ್ ಸಿನಿಮಾ ಮಾಡಿದ್ಮೇಲೆ ಓ ಮೈ ಗಾಡ್, ನನಗೆ ನಿಜವೂ ಒಂಥರ ದೇವತಾ ಮನುಷ್ಯ ಅನ್ನಿಸ್ಬಿಡ್ತು. ಅವ್ರು ನಮ್ಮನ್ನು ಅದು ಮಲೇಷ್ಯಾದಲ್ಲಿ ನಡೆದಿತ್ತು, ಶೂಟಿಂಗ್ ಮಲೇಷ್ಯಾದಲ್ಲಿ ನಡೆದಿತ್ತು. ಅವರ ಒಂದು ಸಿಂಪ್ಲಿಸಿಟಿ ಏನಿದೆ, ಅವರ ಸರಳತೆ ಏನಿದೆ, ಆಮೇಲೆ ಜಿನ್ಯೂನಾಗಿ ಅವ್ರು ಮಾತಾಡಿಸ್ತಾರಲ್ಲ, ನಿಮ್ಮನ್ನು ಟ್ರೀಟ್ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಜಿನ್ಯೂನ್. ಅದು ಈಗ ನಿಮ್ಮನ್ಗೆ ಇಷ್ಟಪಡಲ್ಲ ಅಂದರೆ ಅಂತ ಹೇಳ್ತಾರಲ್ವಾ, ಹಾಗೆ ಇಷ್ಟಪಟ್ಟಾಗ್ಲೂ ಕಂದ, ಬಾಚಿನ, ಅಮ್ಮ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ನೀವು ಯಾವುದೇ ವಿಚಾರ ಕೇಳಿದ್ರು ನಾನು ಅಷ್ಟೊಂದು ಮಾತಾಡೋಕ್ಕೆ ಹೋಗಲ್ಲ. ದರ್ಶನ್ ಸರ್ ಆಗಿರೋದ್ರಿಂದ ಮಾತಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು, ನಾನು ಯಾವುದೂ ಅಷ್ಟು ಹೊರಗಡೆ ಹೋಗಿ ಮಾತಾಡಲ್ಲ. ಯಾಕಂದರೆ ದರ್ಶನ್ ಸರ್ ನನಗೆ ನಿಜವಾಗ್ಲೂ ಆ ಮಗ ಅನ್ನೋ ಒಂದು ಪ್ರೀತಿ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾನು ನಿಜವಾಗ್ಲೂ ಲಾಯಲ್ ಆಗಿದ್ದೀನಿ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗೋದಕ್ಕಿಂತ ಮುಂಚೆ ದರ್ಶನ್ ಸರ್ ಅವ್ರನ್ನ ಎಲ್ಲಿ ಭೇಟಿಯಾಗಿದ್ರಿ ಆ್ಯಂಡ್ ಎಲ್ಲಿ ಸಿಕ್ಕಿದ್ರು ನಿಮಗೆ ಅಂತ? ಯಾರು? ದರ್ಶನ್ ಸರ್ ನನಗೆ ಈ ಪ್ರಕರಣ ಆಗೋದಕ್ಕೆ 10 ದಿನ ಮುಂಚೆ ನಾನು ಫ್ಯಾಮಿಲಿ ಜೊತೆ ಮೈಸೂರಿಗೆ ಹೋಗಿದ್ವಿ. ನನ್ನ ಮಗ ಬಂದಿದ್ದ. ಸೊ ಹಾಗಾಗಿ ಫ್ಯಾಮಿಲಿ ಅಲ್ಲಿ ಹೋದಾಗ ಆಕಸ್ಮಿಕವಾಗಿ ಅವರು ಹೊರಗಡೆ ಬರ್ತಾಯಿದ್ರು ಹೋಟೆಲಿಂದ. ಹಾಗಾಗಿ ಸಿಕ್ಕಿ ನನ್ನ ಮಗ ಹೇಳ್ದ, ಅಮ್ಮಮ್ಮ ನನಗೊಂದು ಫೋಟೋ ಬೇಕು ದರ್ಶನ್ ಸರ್ ಜೊತೆ ಅಂತ. ನಾನು ಏನು ಕೇಳ್ತೀನಿರೋ, ಅವ್ರು ನಾನು ನೆನ್ಪಿಟ್ಕೊಂಡಿರಲ್ಲ, 7 ವರ್ಷ ಆಗಿದೆ ಮೀಟ್ ಮಾಡಿ, ನೆನ್ಪಿಟ್ಕೊಂಡಿರಲ್ಲ, ಸುಮ್ಮನಿರು ಅಂತ ಅಂದೆ. ಹಾಗೆ ಬರ್ತಾ ಇದ್ದವರು, ಅಮ್ಮ ನೀವೇನಿಲ್ಲಿ ಮೈಸೂರಲ್ಲಿ ಅಂತ. ಅಯ್ಯೋ ಹೇಗೆ ಮಾತಾಡ್ಸಿದ್ರು ಅಂತ ಅಂದರೆ, ನಿಜವಾಗ್ಲೂ
ನನ್ನ ಮಗ ನನ್ನ ಮುಖ ನೋಡ್ದ ಗುರ್ತೇ ಹಿಡಿಯಲ್ಲ ಅಂದೆ, ಅಯ್ಯೋ ಅಮ್ಮ ಅಂತ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಅಂತ. ಸೊ ದಟ್ ವಾಸ್ ಅ ಲಾಸ್ಟ್. ಅದಾಗಿ 10 ದಿನಕ್ಕೇ ಈ ಪ್ರಕರಣ ನಡೀತು ಅನ್ಫಾರ್ಚುನೇಟ್ಲಿ. ಸೊ ಬೇಜಾರಿದೆ. ಒಂದು ಕಡೆ ತಮ್ಮ ನೆಚ್ಚಿನ ಸ್ಟಾರ್ ಒಳಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಜೈಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇದಾಗ್ತಿದ್ದಾರೆ. ಇನ್ನೊಂದಷ್ಟು ಏನಂತಂದರೆ ಖೈದಿ ನಂಬರ್ ಅಂತ ಹೇಳ್ಬಿಟ್ಟು ಅಲಾಟ್ ಮಾಡಿದ್ದಾರೆ ಸುದರ್ಶನ್ ಅವ್ರಿಗೆ 6106 ಅಂತ ಹೇಳ್ಬಿಟ್ಟು. ಸೊ ಆ ಒಂದು ನಂಬರು ಹೊರಗಡೆ ಸೋಷಿಯಲ್ ಮೀಡಿಯಾದೆಲ್ಲ ಟ್ರೆಂಡಿಂಗ್ ಪಡ್ಕೊಳ್ತಾ ಇದೆ. ಫೋಟೋಶೂಟ್ಗಳಾಗಿರ್ಬೋದು, ಹಾಗೆಯೇ ಮಗು ಫೋಟೋಶೂಟ್ಗಳಾಗಿರ್ಬೋದು, ಎಲ್ಲ ರೀತಿಯಂಥ ವಿಭಿನ್ನವಾದಂತಹ ಫೋಟೋಶೂಟ್ಗಳು ಮಾಡ್ತಾರೆ. ಈ ಒಂದು ಟ್ರೆಂಡಿಂಗ್ ಆಗಿರ್ಬೋದು, ಈ ದರ್ಶನ್ ಅವರ ಅಭಿಮಾನಕ್ಕಾಗಿರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಅಭಿಮಾನಿಗಳ ಬಗ್ಗೆ ಅಥವಾ ಇದೇನು ನಡೀತಾ ಇದೆ, ಇದು ಖೈದಿ ನಂಬರ್ ಇದೆಲ್ಲ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನನ್ನ ಅನಿಸಿಕೆ, ನಾನು ನೋಡಿದಂಥ ನನ್ನ ಕಣ್ಣಾರೆ ನೋಡಿದಂಥ ಅನುಭವ ಹೇಳ್ತಾ ಇದ್ದೀನಿ. ಯಾರೂ ಪ್ರಚೋದಿಸಲಿಲ್ಲ ಅಂದರೆ ಯಾರು ಏನು ಮಾಡೋಕ್ಕೆ ಹೋಗಲ್ಲ. ನಾನು ನೀವು ನೋಡಿದ್ರೆ ನನ್ನ ಪೋಸ್ಟಲ್ಲಿ 15 ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಯಾವಾಗ ಜನ ಬೇಕಾಬಿಟ್ಟಿ ಅಂದರೆ ಕೆಟ್ಟ ಮಾತುಗಳು, ನನಗೆ ಯಾಕಪ್ಪ ಈ ಮನುಷ್ಯನ ಮೇಲೆ ಇಂಥ ದ್ವೇಷ, ಒಬ್ಬ ಉಗ್ರಗಾಮಿ ಮೇಲೆ ತೋರಿಸದೇ ಇರೋ ಅಂಥ ದ್ವೇಷ ಇವ್ರ ಮೇಲೆ, ಅದು ತೀರ್ಪು ಬರ್ದಿರೋ ಮುಂಚೆ ಯಾಕೆ ಇವ್ರ ಮೇಲೆ ಇಷ್ಟೊಂದು ದ್ವೇಷ ಅಂತ ನನಗೆ ತಡ್ಕೊಳಕ್ಕಾಗದೆ ನಾನು ನನ್ನ ಪ್ರೀತಿನ ವ್ಯಕ್ತಪಡಿಸಿ ಪೋಸ್ಟ್ ಹಾಕ್ಕೊಂಡೆ. ನೋಡಿ ಹೇಳ್ತೀನಿ, ಪ್ರಚೋದಿಸಲಿಲ್ಲ ಅಂತ ಅಂದರೆ ಯಾರೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಅದು ಸೋಷಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಕಡೆ ಆಗ್ಬೋದು. ಆ ಪ್ರಚೋದನೆಯಿಂದಾಗಿ ನಮ್ಮ ಅಭಿಮಾನಿಗಳು ಆ ರೀತಿ ವರ್ತಿಸಿರಬಹುದೇ ಹೊರತು ಖಂಡಿತವಾಗಿಯೂ ಆ ಒಂದು ಏನಂತಾರೆ ಬೇಕಾಬಿಟ್ಟು ಬೇಜವಾಬ್ದಾರಿಯಿಂದ ಅಲ್ಲ ಅಂತ ನನ್ನ ಸ್ಟ್ರಾಂಗ್ ಬಿಲೀಫ್. ನೀವು ಸೆಲೆಬ್ರಿಟಿ ಆಗಿರೋದ್ರಿಂದ ಪವಿತ್ರ ಗೌಡ ಅವರು ಬೋಟಿಕ್ಕು ಅದು ಇದೆಲ್ಲ ಮಾಡ್ತಾ ಇದ್ರು. ಸೊ ನೀವು ಅವ್ರನ್ನೇನೋ ಭೇಟಿ ಆಗೋದಕ್ಕೆ ಏನೋ ಟ್ರೈ ಮಾಡಿದ್ರ ಅಂತ? ಇಲ್ಲ, ನಾನು ಯೂಶ್ವಲಿ ಹೇಗೆ ಅಂತಂದರೆ ಆ್ಯಕ್ಟ್ ಮಾಡ್ತೀನಿ, ನನಗೆಲ್ಲ ರೇಗಿಸ್ತಾರೆ, ನಾನು ಮೇಕಪ್ ಸಹ ತೆಗಿಯಲ್ಲ ಆ್ಯಕ್ಟಿಂಗ್ ಮುಗಿದ್ಮೇಲೆ, ಹಾಗೆ ಮನೆಗೆ ಓಡೋಗ್ತೀನಿ. ನಾನು ನನ್ನ ಇನ್ವಾಲ್ವ್ಮೆಂಟ್ ಫ್ಯಾಮಿಲಿಗೆ ಮಕ್ಕಳಿಗೆ ಇಟ್ಸ್ ಟೂ ಮಚ್. ನಾನು ಬೇರೆ ಫಂಕ್ಷನ್ಗಳಿಗೆ ಹೋಗೋದು ಅಥವಾ ಬೇರೆ ಇಂಟ್ರ್ಯಾಕ್ಷನ್ ಹೋಗೋದು, ಶಾಪಿಂಗು ಅದು ಇದು ಬೇರೆಯವ್ರಿಗೆ ತಲೆ ಕೆಡಿಸ್ಕೊಳ್ಳೋದು ನೆವರ್. ಸೊ ಹಾಗಾಗಿ ಅವ್ರ ಜೊತೆ ಇನ್ಫ್ಯಾಕ್ಟ್ ಅದೆಲ್ಲ ಇತ್ತು ಅಂತ ಇವಾಗಲೇ ನನಗೆ ಗೊತ್ತಾಗಿದ್ದು ಈ ಪ್ರಕರಣದಿಂದ. ಅದರ್ವೈಸ್ ನನಗೆ ಟಚ್ಚಲ್ಲಿಲ್ಲ. ವಿಜಯಲಕ್ಷ್ಮಿ ಅವ್ರಿಗೆ ಹಾಗೆ ದರ್ಶನ್ ಅವರ ಮಗನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಗೌರವ ಇದೆ, ಹೆಮ್ಮೆ ಇದೆ. ನೋಡಿ, ಭಾರತೀಯ ನಾರಿ ಅಂತ ಅಂದರೆ ನಮ್ಮ ತಂದೆ ಸದಾ ಒಂದು ಮಾತು ಹೇಳೋರು, ಏನು ಗೊತ್ತಾ, ಕ್ಷಮಯ ಧರಿತ್ರಿ ಅನ್ನೋರು. ಅಂದರೆ ಹೆಣ್ಣನ್ನ ಭೂಮಿಗೆ ಹೋಲಿಸೋರು ನಮ್ಮ ತಂದೆ. ನನ್ನ ಮದುವೆ ಮಾಡಿಕೊಡುವಾಗ ನಮ್ಮ ತಂದೆ ಹೇಳಿದ ಒಂದೇ ಮಾತು, ಮಗಳೇ ಕ್ಷಮಯ ಧರಿತ್ರಿಯಾಗಿ ಸಂಸಾರ ಮಾಡು. ಅಂದರೆ ಸಹಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಇದನ್ನು ತುಂಬ ಜನ ಈಗಿನ ಕಾಲದವ್ರು ವಿರೋಧಿಸಬಹುದು, ಆದರೆ ನನಗೆ ನಮ್ಮ ತಂದೆ ಹೇಳಿದ್ದೆ ನನಗೆ ವೇದವಾಕ್ಯ. ನಮ್ಮನ್ನು ಬೆಳೆಸಿದ ರೀತಿಯವರು, ಸಂಸ್ಕಾರ ಕೊಟ್ಟಿದ್ದ ರೀತಿ. ಕ್ಷಮಯ ಧರಿತ್ರಿ ಅಂತಂದರೆ ಎಲ್ಲದನ್ನೂ ಸಹಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗೋದು ಅಂತ. ಅದು ನಿಜವಾಗ್ಲೂ ಅನ್ವಯಿಸೋದು ವಿಜಯಲಕ್ಷ್ಮಿ ಅವ್ರಿಗೆ. ಅವ್ರು ಇವಾಗ ಅವ್ರ ಗಂಡನ ಪಕ್ಕ ನಿಂತ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಸಪೋರ್ಟಾಗಿ ನಿಂತು ಅವ್ರು ಏನು ಹೋರಾಡ್ತಾ ಇದ್ದಾರಲ್ಲ, ಇಟ್ಸ್ ಅ ಲೆಸನ್ ನನ್ನ ಪ್ರಕಾರ. ಯಾಕಂದರೆ ಈ ಸಮಯದಲ್ಲಿ ದರ್ಶನ್ ಅವ್ರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಫ್ಯಾಮಿಲಿ ಸಪೋರ್ಟ್ ಬೇಕು. ಅದು ಅವರಿಂದ ಮಾತ್ರ ಸಿಗೋಕ್ಕೆ ಸಾಧ್ಯ. ಅದನ್ನು ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ನನ್ನ ಒಂದು ಸಲ್ಯೂಟ್. ಆಮೇಲೆ ಮಗ, ನಾನು ತುಂಬ ವಿದ್ಯಾರ್ಥಿಗಳ ಜೊತೆ ಬೆರೆಯೋದ್ರಿಂದ ನಾನು ಉಚಿತವಾಗಿ ಈ ಸಾಫ್ಟ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸ್ ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಪಾಠ ಮಾಡೋಕ್ಕೆ ಹೋಗ್ತೀನಿ. ಹಳ್ಳಿಗಳಾಗ್ಬೋದು, NCC ಆಗ್ಬೋದು, ತುಂಬ ಕಡೆ ಹೋಗ್ತೀನಿ. ತುಂಬ ನಾನು ಟೀನೇಜ್ ಮಕ್ಕಳ ಜೊತೆ ವ್ಯವಹರಿಸ್ತೀನಿ. ಆ್ಯಕ್ಚುಲಿ ನನ್ನ ನನ್ನ ಆ್ಯಕ್ಟಿಂಗ್ ಬಿಟ್ಟರೆ ನನ್ನ ಸಮಯ ಎಲ್ಲ ನಾನು ಅದಕ್ಕೆ ಹಾಕೋದು. ಅಲ್ಲಿ ನೋಡಿದಂಥದ್ದು ಆ ಮಕ್ಕಳ ಮೈಂಡ್ ತುಂಬ ಸೆನ್ಸಿಟಿವ್ ಇರುತ್ತೆ. ಇದೆಲ್ಲ ನಮಗೆ ಎಷ್ಟು ನೋವಾಗಬೇಕಾದ್ರೆ ಆ ಮಗನಿಗೆ ಏನೇನು ಆಗ್ಬೋದಲ್ವಾ? ಇದಕ್ಕೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ನಮ್ಮ ಪ್ರಜೆಗಳದ್ದು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? ಬೇಕಾಬಿಟ್ಟು ಮಾತಾಡೋದಾಗಲಿ, ಬೇಕಾಬಿಟ್ಟು ಸುಲಭ ರೀ, ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬ ಸುಲಭ, ಆದರೆ ಜವಾಬ್ದಾರಿ ಬೇಕಲ್ವಾ? ನನಗೆ ಅವನನ್ನು ನೋಡಿದಾಗ ತುಂಬ ದುಃಖ ಆಗುತ್ತೆ. ನನಗೆ ವಿನೀಶ್ ಅವ್ರನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಈ ಸ್ಥಿತಿ ಯಾವ ಮಗುಗೂ ಬರಬಾರ್ದಪ್ಪ ಅಂತ ಅನಿಸುತ್ತೆ. ಕೊನೆಯದಾಗಿ ದರ್ಶನ್ ಅವರ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಅವರ ಅಭಿಮಾನಿಗಳಿಗಾಗಿರ್ಬೋದು, ಈಗಾಗಲೇ ಮತ್ತೊಮ್ಮೆ ಜುಲೈ 18ರ ತನಕ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಬೇಕಾಗಿರೋದು ತಾಳ್ಮೆ. ಅಭಿಮಾನಿಗಳಲ್ಲಿ ನಾನು ಮೊದಲನೇ ದಿನದಿಂದ ಇದನ್ನೇ ಹೇಳ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಅವರು ತಾಳ್ಮೆಯಿಂದ ಇಲ್ವಾ? ಪಾಪ ಟೀನೇಜ್ ಮಗು ತಾಳ್ಮೆಯಿಂದ ಇಲ್ವಾ? ದಯವಿಟ್ಟು ತಾಳ್ಮೆಯಿಂದ ಇರಿ. ಯಾರು ಎಷ್ಟಾದರೂ ಪ್ರಚೋದಿಸ್ಲಿ, ಪ್ಲೀಸ್ ತಾಳ್ಮೆ ಕಳ್ಕೊಳ್ಬೇಡಿ. ಇನ್ನೊಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ಬಿಡಿ. ಕಿವಿ ಬಾಯಿ ಎಲ್ಲ ಮುಚ್ಕೊಂಡು ಇದ್ಬಿಡಿ ಅಂತ ನಾನು ತುಂಬ ಕಳಕಳಿಯಿಂದ ಕೈ ಮುಗಿದು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೀನಿ. ಪ್ಲೀಸ್ ದಯವಿಟ್ಟು ಪೇಷನ್ಸಿಂದ ಇದ್ಬಿಡಿ. ತೀರ್ಪು ಬರುತ್ತೆ.
ಅದಕ್ಕೆ ನಾವು ತಲೆಬಾಗೋಣ. ಇವಾಗ ಮಾತ್ರ ಏನು ಮಾತಾಡೋದಾಗ್ಲಿ, ಪ್ರಚೋದನೆಗೆ ಒಳಗಾಗೋದಾಗ್ಲಿ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟೊತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐ ಲೈಕ್ ಯುವರ್ ಕ್ವೆಶ್ಚನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಕೇಳಿದ್ರಿ. ಇಟ್ ವಾಸ್ ನಾಟ್ ಬಯಾಸ್ಡ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟಿ ಯಮುನಾ ಅವರ ಮಾತು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.